ದಾನ ಧರ್ಮ ಭಕ್ತಿ ಅದ್ರ ಮೇಲೆ ನನ್ನ ವಿಚಾರದಲ್ಲಿ ನಾನು ಯಾರು ಇದು ಮಾಡಲ್ಲ. ನಾನು ಸುಮಾರು ಮುರುಘರಾಜೇಂದ್ರ ಮಠ ಗೊತ್ತಲ್ವ, ಮುರುಘರಾಜೇಂದ್ರ ಮಠಕ್ಕೆ 7 ವರ್ಷ ಕೆಳಗೆ ಹೇಳಿದೆ. ಲೈವ್ ಚಾನಲ್ ಪ್ರಜಾ ಚಾನಲ್ ನಕ್ಕರ ಅವತ್ತು ನಾನು ನೋಡಿ ಏನಾಯ್ತು ಸಮಸ್ಯೆ, ವಿಡಿಯೋ ತುಂಬ ಸಮಸ್ಯೆ ಚಾನಲ್ ಟಿವಿ ಚಾನಲ್ ಎಲ್ಲ ಬಂದಿದೆ. ಬೇರೆ ಟಿವಿ ನೀವೇನು ಮಾಡ್ತಿದ್ರಿ? ನಮ್ಮದು ಹೋಟೆಲ್ ಇದೆ. ಹೋಟೆಲ್ ಏನು ಇದು ವೆಜ್ ಹೋಟೆಲ್ ಕಂಪ್ನಿಗೆಲ್ಲ ಊಟ ಸರ್ವಿಸ್. ಸರಿ 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 ಓಕೆ ಸರಿ ಓಕೆ. ನೋಡಿ ಧಾರವಾಡ ಅಲ್ವಾ ಇದು? ಧಾರವಾಡ ಸಂಪಿಗೆ ನಗರ. ಓಕೆ, ಇಷ್ಟಲ್ಲ ರೋಡ್ ಇದು? ಇದು ಇಲ್ಲಿಂದ ಇಷ್ಟು ರೋಡ್ ಇದು ರೋಡ್ ಅಲ್ಲಿ ಜಾಗ ಇದೆ ನಮ್ಗೆ. ಇಲ್ಲಿ ಏನು ಜಾಗ ಇಲ್ಲ ನಮ್ಗೆ. ನೀವು ಸುಮ್ಮನೆ ಹೇಳ್ಕೊಳ್ತಾ ಹೋದ್ರೆ ಈ ಮನೆ ಹಿಂಗಿತ್ತು ಏನಾಗುತ್ತೆ ಅಂತ ಹೇಳ್ತೀನಿ. ಹೇಳ್ಬೇಕಾ ಬೇಡ? ಆದರೆ ಸ್ವಲ್ಪ ಏನಾದರೂ ಲೋಪದೋಷ ತಿದ್ಕೊಂಬಿಡಿ. ಇಲ್ಲೇ ಕಂಪಲ್ಸರಿ 100% ನನ್ನ ಮನೆಗೆ ಬಂದಾಗ ತಿದ್ಕೊಳ್ಳೇಬೇಕು. ನಾನು ಸುಮ್ಮನೆ ಬಂದೆ, ನೀವು ಫೀಸ್ ಕೊಟ್ಟರೆ ಓದೆ ಅದೆಲ್ಲ ಬೇಕಿಲ್ಲ ನನಗೆ. ನೀವು ಚೆನ್ನಾಗಿದ್ದರೆ ಸಂತೋಷ ಪಡೋ ಮೊದಲ ವ್ಯಕ್ತಿ ನಾನೇನೆ. ಅರ್ಥ ಆಯ್ತಾ? ಕಟ್ ಮಾಡಲಿ, ಕಟ್ ಮಾಡೋರು ಮದುವೆ ಮಾಡ್ತಾರೆ. ಬನ್ನಿ ಅವ್ರೆ. ಅಲ್ಲ ಇದು ಬೇರೆ ಜಾಗನಾ? ಬೇರೆ ಜಾಗ ಇದಿಷ್ಟು ಜಾಗ ನಮ್ದು. ಅದು ಕಾಂಪೌಂಡ್ ಕರೆಕ್ಟ್ ಮಾಡಿರಲ್ಲ ಅಷ್ಟೇ, ಎರಡು ಅದು ಮತ್ತೆ ಡೆಡ್ ಗೋಡೆ. ಅದು ಲಾಸ್ಟ್. ಸರಿ ಎಲ್ಲ ಅಲ್ಲೇ ಇರೋದು ಯಾವಾಗ? ಏನಿಲ್ಲ ರೀ, ಈಗ ತರಿಸಿಲ್ರಿ. ಬರ್ತಿದ್ರೆ ಇದೆಲ್ಲ ತಗೊಂಡು ಈ ಥರ ಏರ್ಸ್ಬೇಕಾದ್ರೆ ಆ ಕಡೆ ಇರಿಸ್ಕೊಂಡು ಮತ್ತೆ ಮರಳು ಕೂಡ ಸ್ವಲ್ಪ ಆ ಕಡೆ ಇರಿಸ್ಕೊಂಡು ಸರಿನಾ? ಯಾವುದೇ ಕಾರಣಕ್ಕೆ ಅಲ್ಲಿ ಅರ್ಧ ಗಂಟೆ ಸ್ಟಾಪ್ ಸೌಂಡ್ ಸರಿನಾ? ಅದರಲ್ಲಿ ಅವರಿಗೆ ಕಟ್ ಮಾಡಲಿ. ತೋರಿಸಿ ಯಾರು ಮೈಲಾರ ಮಾತಾಡಿ ಏನು ಹೇಳಿ ಹಿಂಗೆ. ಹಲೋ, ಸೈಡ್ ಒಳಗೆ ವಿಜಯದರ ಒಂದು ಅರ್ಧ ಗಂಟೆ ಬಿಡ್ತೀನಿ. ಇದು ಹಾಲು ನೋಡಿ, ಪೂಜೆ ಮಾಡಿದ್ರೆ ಓಕೆ, ತೊಂದರೆ ಇಲ್ಲ. ಇದು ಪೂಜೆ ಇದು. ಬಟ್ ಅದು ನನಗೆ ಮೇಲೆ ಇದು ಮಾಡಿದ್ರಲ್ಲ, ಅಟ್ಟ ಮಾಡಿದ್ರಲ್ಲ, ಅದು ಯಾವುದೇ ಕಾರಣಕ್ಕೂ ಬೇಡ. ಅದು ಪ್ಯಾಕ್ ಮಾಡಿ ಏನಿಲ್ಲ, ಈ ತೆಗೆದು ಬಿಡೋದು ಕಟ್ ಮಾಡ್ಬೇಕು, ಕಟ್ ಮಾಡಿಸಿ ಓಪನ್ ಮಾಡ್ಬೇಕು ಅಷ್ಟೇ. ಓಕೆ, ತಲೆ ಕೆಡಿಸ್ಕೊಳ್ಳಿ, ಮಾಡ್ಕೋಬೇಕಿದ್ದಿಲ್ಲ. ಮತ್ತೆ ಒಂದು ಸ್ಟೆಪ್ ಮಾಡ್ಕೊಳ್ಳಿ ಬೇಕಾರೆ, ಏನು ತೊಂದರೆ ಇಲ್ಲ. ಇದೆ ಸರ್. ಇದು ಪ್ಲಸ್ ಜಗಲಿ ಜಗಲಿ ಇಷ್ಟ ಕಟ್ಟ ನೋಡ್ರಿ ಪೂರ ಪ್ಯಾಕ್ ಮಾಡಿ. ನಿಮ್ಮಲ್ಲಿ ಜಗಲಿಗಳಿಗೆ ಭಾರಿ ಒಂದು ಒತ್ತು ಕೊಡ್ತೀರಿ. ಒತ್ತು ಕೊಡ್ತೀರಿ. ಭಾರಿ ಭಾರಿ ಕೊಡ್ತಾರೆ. ಈ ಉತ್ತರ ಕರ್ನಾಟಕ ಏನಂದ್ರೆ ನಾನು ಸಾಕಷ್ಟು ಸುಮಾರು ನೋಡಿದ್ದೀನಿ. ಬಾಂಬೆ, ಸೊಲ್ಲಾಪುರ, ಪುಣೆ ಎಲ್ಲ ನೋಡಿದ್ದೀನಿ. ಬಟ್ ಆಗಿ ಎಂಟೇರು ನೋಡ್ತಾ ಹೋಗ್ಬೇಕಾದ್ರೆ ಒಂದು ಇಲ್ಲಿ ಏನಾಗುತ್ತೆ ಅಂದ್ರೆ ಗದ್ದಿಗೆ, ನೀವು ಗದ್ದಿಗೆ ಆ ಗದ್ದಿಗೆ ಅಂತಂದ್ರೆ ಅದನ್ನು ಸ್ವಲ್ಪ ಬಹಳ ದೊಡ್ಡದಾಗಿ ಮಾಡ್ತೀರಿ. ನಾನು ಒಂದೇ ಹೇಳೋದು, ಈ ಕಡೆ ಗೋಡೆಯನ್ನು ಟಚ್ ಮಾಡಬೇಡಿ, 1 ಇಂಚ್ ಗ್ಯಾಪ್ ಬಿಡಿ. ಆ ಕಡೆ ಗೋಡೆಯನ್ನು ಟಚ್ ಮಾಡಬೇಡಿ, 1 ಇಂಚ್ ಗ್ಯಾಪ್ ಬಿಡಿ. ಈ ಕಡೆ ಕೂಡ ಟಚ್ ಮಾಡಿ, ಏನು ತೊಂದರೆ ಇಲ್ಲ. 1 ಇಂಚ್ ಗ್ಯಾಪ್ ಬಿಡಿ ಸಾಕು. 1 ಫೀಟ್ ಕಟ್ಕೊಳ್ಳಿ ಸಾಕು. ಸೆಂಟರ್ ಕಟ್ಕೊಂಡು ಪೂರ್ವಾಭಿಮುಖವಾಗಿ ಈ ಮುಖ ಇರುತ್ತೆ, ಇಲ್ಲಿ ಪೂಜೆ ಮಾಡಿ. ಅಂದ್ರೆ ಇದಕ್ಕೂ ಟಚ್ ಮಾಡಿ, ಇದಕ್ಕೂ ಟಚ್ ಮಾಡಿ ಸೆಂಟರ್. ಓಕೆನಾ? ಜಾಸ್ತಿ ಭಾರ ಬೇಡ. ಈಗ ಇದನ್ನ ಪ್ಯಾಕ್ ಮಾಡಿಕೊಳ್ಳಿಕ್ಕೆ ನಾವೇನಂದ್ರಿ, ಇದು ಓಪನ್ ಆಗಿ ಮ್ಯಾಗ ಅಡ್ಡಾಡ್ತಾರಲ್ರಿ, ಅದಕ್ಕೆ ಇದನ್ನ ಪೂರ ಹಿಂಗೆ ಇಷ್ಟು ಮಾಡಿ ಪ್ಯಾಕ್ ಮಾಡ್ಸಕ್ಕಿದ್ದಾರೆ. ಇಷ್ಟ ಏನು ಮಾಡಿ ನಡೀತಿತ್ತಲ್ಲ. ನಿಮ್ಮ ಹೆಸರು ಹೇಳಿ? ಶಿವು. ನಾವೀಗ ಭೂಮಿ ತಾಯಿ ಅಂತೀವಲ್ಲ, ಇದು ಭೂಮಿ ತಾಯಿ ಅಂತೀವಿ. ಮತ್ತೆ ನಡೆಯೋದು ಹಂಗೆ ತಾಯಿ ಮೇಲೆ. ಹಂಗ ಅಂದ್ಕೊಂಡ್ರೆ ಭೂಮಿ ಮೇಲೆ ನಡೀಲೇಬಾರದು ನಾವು. ಸೊ ಹಾಗಾಗಿ ನಾನೇನಂತಂದ್ರೆ ಹೇಳೋದು, ಇದು ಮಾತ್ರ ಬೇಡ ಅಷ್ಟೇ. ಮೇಲೆ ನಡೀತೀವಿ ಅನ್ನೋದು ಒಂದು ಕಾನ್ಸೆಪ್ಟು ಇಟ್ಕೋಬೇಡಿ. ಸರಿನಾ? ಅದ್ರ ಬಗ್ಗೆ ಆಲೋಚನೆ ಬೇಡ. ಓಪನ್ ಕಟ್ ಮಾಡಿ ಓಪನ್. ಈಗ ಇದನ್ನು ತೆಗೆದುಬಿಡ್ತಾ ಇದ್ದೀರಿ. ತೆಗಿಬೇಕು, ಅದು ಒಳಗಿಂದು ಇದು ಓಪನ್ ಮಾಡಿ. ಟೋಟಲ್ ರೂಮೇ ಅಲ್ಲಿ ಮಟನ್ ಬಾಗಿಲು ಕೊಟ್ಟು ಇಷ್ಟೇ ಬಾಗಿಲು ಬರಬಂದು ಅಷ್ಟೇ ಇರ್ಲಿ. ಇದು ಓಪನ್ ಮಾಡಿ ಅಷ್ಟೇ. ಮ್ಯಾಲ ಇರಬಾರ್ದು, ಸಜ್ಜೆ ಇರಬಾರ್ದು, ಮೇಲೆ ಸಜ್ಜೆ ಇರಬಾರ್ದು. ಕಟ್ ಮಾಡಿ ಹಂಗೆ ಗೋಡೆ ಕಟ್ಬಿಡೋದು. ಈ ಗೋಡೆ ಇದು ಅದರ ಇದ್ರ ಮೇಲೆ ಬಾಗಲ ಅಲ್ಲಿ ಮಟ್ಟ ಟಚ್ ಕೊಟ್ಟರೆ ನಡೀತದೆ ಅಷ್ಟೇ.
ಸೇಮ್ ಗೋಡೆ ಕಟ್ಟ ಸೇಮ್ ನಮ್ಮ ರೂಮ್ ಮಾಡಿದಂಗೆ ಸಪ್ರೇಟ್ ರೂಮ್ ಇರುತ್ತೆ. ಇದು ಬಹಳ ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಇದು ಬಹಳ ಚೆನ್ನಾಗಿದೆ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ. ಸರಿನಾ? ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಸಾಧ್ಯವಾದರೆ ನಾನು ಹೇಳೋದು ಇದು ಏನಾಗ್ಬೇಕಾಗಿತ್ತು ಅಂತಂದ್ರೆ ಡೋರ್ಗೆ ಬರಬೇಕಾಗಿತ್ತು. ಮನೆಯಲ್ಲಿರ್ತಕ್ಕಂಥ ಸುಗತಿ ಹೆಣ್ಮಕ್ಕಳಿಗೆ ಮಾನಸಿಕವಾಗಿ ವ್ಯತ್ಯಾಸ ಆಗ್ತಾ ಹೋಗ್ತದೆ ಅನ್ನೋದು ಸ್ಥಿಮಿತ ಇರಲ್ಲ ಅಂತ ಹೇಳೋದು. ನಾನು ಅಷ್ಟೇ, ಸಾಧ್ಯವಾದರೆ ನಾನು ಹೇಳೋದು. ಸಾಧ್ಯವಾಗಿಲ್ಲ ಅಂದ್ರೂ ಅಂತಹದೇನು ಒಂದು 10% ಎಫೆಕ್ಟ್ ಇರುತ್ತೆ ಅದು. ಸರಿನಾ? ಸೊ ಸೆಂಟ್ರ್ ತಗೊಳ್ಳೋದು ತುಂಬಾ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸರಿನಾ? ದೇವ್ರ ಮನೆ ವ್ಯತ್ಯಾಸ ಆಗಿದೆ. ಅದಕ್ಕೆ ನಾನೇನು ಹೇಳೋದು, ಇದಕ್ಕೊಂದು ಜಸ್ಟ್ 3 feet ಇದು ಕಟ್ಕೊಂಡ್ಬಿಡಿ, ವಾಲ್ ಕಟ್ಕೊಂಡ್ಬಿಡಿ, ವಾಲ್ ಟೈಪು ಅಲ್ಲಿ ಒಳಗೆ ಕಟ್ಕೊಂಡ್ಬಿಟ್ಟು ಎಂಟ್ರಿಂಗ್ ಬಂದ್ಬಿಡಿ ಸುಮ್ಮನೆ ಅಷ್ಟೇ. ಚಿಕ್ಕ ಮನೆ ನೀವು ಏನು ಮಾಡಬೇಡ, ಇದು ಸ್ಟೋರ್ ಆಗಿಬಿಡುತ್ತೆ ನಿಮಗೆ. ಸ್ಟೋರ್ ಆಗುತ್ತೆ. ಇದು ಒಂದ್ ನಿಮಿಷ, ಇದು ಡೋರ್ ಮಾಡಿದ್ರಲ್ವ? ಹಾ, ಬನ್ನಿ. ಈ ಡೋರ್ ಯಾಕೆ ಮಾಡಿದಿರಿ? ಹಿತ್ತಲ ಬಾಗಿಲು ಇಲ್ಲ, ಹಿತ್ತಲ ಬಾಗಿಲು ಎಷ್ಟು ಜಾಗ ಬಿಟ್ಬಿಟ್ಟಿದ್ದೀರಿ? ಅಲ್ಲಿ ಜಾಗ ಎಷ್ಟಿದೆ? 2 ಫುಟ್ ಇದೆ. 2 ಫುಟ್ ಇದೆ. ಆ ಕಡೆ ಎಷ್ಟಿದೆ ನಮ್ದು ಜಾಗ? ಆ ಕಡೆ ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಓಕೆ, ನಾನು ಹೇಳ್ತೀನಿ, ನಮ್ಮ ಕಾಂಪೌಂಡ್ ನಿಂದ ಆ ಕಡೆ ಬರ್ಬೋದೇ ವಿನಃ ನಾನು ಹೇಳೋದು, ಬೈ ಚಾನ್ಸ್ ನಿಮಗೆ ಡೋರ್ ಬೇಕೇ ಬೇಕು ಅಂದಲ್ಲಿ ಇದು ಯಾವುದೇ ಕಾರಣಕ್ಕೂ ಡೋರ್ ಬರಲ್ಲ. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾವುದೇ ಡೋರ್ ಬಂದ್ರೆ ಏನಾಗುತ್ತೆ ಇವತ್ತು ಹೇಳ್ಬಿಡ್ತೀನಿ. ನಾನು ಭಯ ಪಡಿಸ್ತೀನಿ ಅನ್ಕೋಬೇಡಿ ನೀವೇನು. ನಾನು ಹೇಳಲೇಬೇಕಂದ್ರೆ ಹೇಳ್ತೀನಿ ಏನಾಗತ್ತೆ ಇದರಿಂದ ಅಂತ. ಹೇಳೋದು ಬೇಡ ಅಂತಂದ್ರೆ ಈ ಡೋರ್ ಬೇಡ ಅಂತ ಹೇಳ್ತೀನಿ. ಬೇಡ ಅಂದ್ರೆ ನೀವು ಬೇಡ ಅಂದ್ರೆ ಮುಚ್ಚಿಸ್ಬಿಡ್ರಿ. ಅಷ್ಟೇ. ನಾನು ರಿಯಾಲಿಟಿ ಮಾತಾಡಿದ್ರೆ ಕೆಲವು ಜನ ಏನಾಗ್ತಂದ್ರೆ, ರಿಯಾಲಿಟಿ ಮಾಡಿದಾಗ ಯಾವಾಗಲೂ ಈ ನಿಜಾಂಶ ಅವರು ಕೈಯಾಗಿರುತ್ತಲ್ಲ, ಕೈಯಾಗಿರುತ್ತೆ ನಿಜಾಂಶ. ಸೊ ಹಾಗಾಗಿ ಕೈಯನ್ನು ಉಂಡ್ರೆ ಮಾತ್ರ ನಾವು ಇದಾಗೋದು. ಸೊ ಹಾಗಾಗಿ ಈ ಡೋರ್ ಬೇಡ. ಈ ಡೋರ್ ಬೇಕೇ ಬೇಕು ಅಂದಲ್ಲಿ ನಾನು ಹೇಳೋದು ಇಲ್ಲಿ ತಗೋ, ಟೋಟಲ್ ಸೆಂಟರ್ ತಗೋ, ಈ ತಗೋಬೇಕು. ಅದು ಬೇಡ ಅಂದ್ರೆ ಮುಚ್ಚಿಬಿಡ್ರಿ. ಮುಚ್ಚಿದ್ರೆ ಆ ಕಡೆ ಹೋಗ್ತೀರಿ, ಮುಂದೆ ಜಾಗ ಬಂದ್ರೆ ನಡೀತಿತ್ತು. ಮುಂದ್ಗಡೆಯಿಂದ ನಮ್ಮ ಕಾಂಪೌಂಡ್ ಇದೆಯಾ? ಎಷ್ಟು ಜಾಗ ಇದೆ? ಎಷ್ಟು ಫುಟ್? 2 ಫುಟ್ 2 ಫುಟ್ 2 ಫುಟ್. ಫಸ್ಟ್ ಕ್ಲಾಸ್, ತೊಂದರೆ ಏನಿಲ್ಲ. ಇಲ್ಲಿ ಓಡಾಡ್ಲೇಬೇಕಂದಿರಲ್ಲ. ಇಲ್ಲಿ ಓಡಾಡಿದ್ರೆ ಗಂಡ ಹೆಂಡತಿ ಜಗಳ ಆಡ್ತೀರಿ. ಎಲ್ಲಿವರೆಗೂ ಹೋಗುತ್ತಂದ್ರೆ ಈ ಗಂಡನೇ ಮಾಡೋದು ಬಿಡ್ತಾವ ಅಲ್ಲ. ನೆನ್ಪಿಟ್ಕೊಳ್ಳಿ, ಇಂಥ ಸಾವಿರಾರು ಮನೆ ನೋಡಿದ್ದೀನಿ. ನನ್ನ ಅನುಭವದಲ್ಲಿ 18 ಲಕ್ಷ ಕಿಲೋಮೀಟರ್ ಅನುಭವ ನನಗೆ. ಚೆಕ್ ಮಾಡಿ 1-2 ವರ್ಷ ಚೆಕ್ ಮಾಡಿ, ಆಮೇಲೆ ಅನ್ಸಿದ್ಮೇಲೆ ನೀವು ಇದು ಮಾಡ್ಕೊಳ್ಳಿ. ನನಗೆ ಅಭ್ಯಂತರ ಏನಿಲ್ಲ. ಸರಿನಾ? ಅದನ್ನ ವಿಂಡೋ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬೇಕಾದ್ರೆ ವಿಂಡೋ ಮಾಡ್ಕೊಳ್ಳಿ, ಬೇಕಾದ್ರೆ ವಿಂಡೋ ಮಾಡ್ಕೊಳ್ಳಿ. ಇಲ್ಲ ನಡೀತಿದ್ರೆ ಇದ್ರ ಪ್ಯಾಕ್ ಮಾಡಿಬಿಡ್ತಾರೆ. ಪ್ಯಾಕ್ ಮಾಡ್ಬಿಡಿ. ಇಲ್ಲೊಂದು ನಾವೇನ್ ಗೊತ್ತಾ, ಇಷ್ಟು ಇದು ನೀಟ್ ಇಷ್ಟು. ಒಂದು ನಿಮಿಷ, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಇದರಲ್ಲಿ ಈ ವುಡ್ನಲ್ಲಿ ಮಾಡಿಸ್ತಾರಲ್ಲ, ವುಡ್ನಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಮಾಡಿಸ್ಬಿಡಿ ಸುಮ್ಮನೆ ಟೈಟ್ ಆಗಿ. ಇಲ್ಲಿ ಮಟ್ಟ ಅಲ್ಲಿವರೆಗೂ ಮಾಡಿಸಿ ಡೋರಲ್ಲಿ ಬಿಟ್ಕೊಂಡ್ಬಿಡಿ ಸುಮ್ಮನೆ. ಇದು ಸ್ಟೋರ್ ಆಗ್ಬಿಡುತ್ತೆ ನಿಮಗೆ. ಇಷ್ಟೇ ಸ್ಟೋರ್ ಇರಲಿ. ಇದ್ರ ಪಕ್ಕದಲ್ಲಿ ಉಟ್ಟು ಇಲ್ಲಿವರೆಗೂ ಬಂದ್ಬಿಡ್ಲಿ. ಉಟ್ಟು ಬರ್ಲಿ ಸಾಕು. ಮಾಡ್ಸಕ್ಕೆ ಜಾಗ ಜಾಸ್ತಿ ವೇಸ್ಟ್ ಆಗುತ್ತೆ. ಲೇಔಟ್ ನಲ್ಲೇ ಮಾಡಿಸಿ ಸ್ಟ್ಯಾಂಡರ್ಡ್. ಸೊ ಇದು ಈಗ ಡೋರ್ ಬರಲಿ ಅಂತ ಇಲ್ಲಿ ಕಟ್ಟಬೇಕು. ಕಟ್ಟಲಿದ್ರೆ ನಡೀತದೆ. ನಾನು ಹೇಳೋದು ನಿಮ್ಗೆ 100% ಬೇಕಾ? ಮಾಡ್ತೀವಿ. ಯಾಕೆ ತಪ್ಪು ಮಾಡ್ಕೊಳೋದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಇಲ್ಲಿ ಮಟ್ಟ ಕಟ್ಟಿದೀವಿ ಅಂದ್ರೆ ಕಿಚನ್ ಕಟ್ಟಿ ಇವ್ರ ನೆತ್ತಿನ ಮಟ್ಟ ಬಂದಿರ್ತದೆ. ಅಂದ್ರೆ ಇಷ್ಟೇ ಜಾಗ ಇದೆ. ಸರಿ, ಓಕೆ. ಇದೊಂದು ಡೋರ್ ಅನ್ನು ಕ್ಲೋಸ್. ಸರಿನಾ? ಡೋರ್ ಕ್ಲೋಸ್. ಈ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನೀವು ಫಸ್ಟ್ ಸ್ಟೋರಿ ಏನಂತ ಮಾಡ್ಕೊಂಡು ತೊಂದರೆ ಏನಿಲ್ಲ. ಕಟ್ಟ ಅಲ್ಲಿಂದ ಇದೆಲ್ಲ ಮಾಡ್ಕೊಳ್ಳಿ, ಬೇಕಾದ್ರೆ ತೊಂದರೆ ಏನಿಲ್ಲ. ಆ ವಾಲಿಗೆ ಮಾತ್ರ ಬೇಡ, ಈ ಗೋಡೆಗೆ ಬೇಡ. ಆ ಗೋಡೆಗೆ ಯಾವ ರಾಕು ಬೇಡ, ಏನು ಬೇಡ. ಸಿಂಕ್ ಏನು ಮಾಡೋದು? ಸಿಂಕ್ ಒಂದು. ಇಲ್ಲಿ ಪೂಜಾ ರೂಮ್ ಇರೋದ್ರಿಂದ ಒಂದು 2 ಇಂಚು ಬಿಟ್ಟು ಪೂಜಾ ರೂಮ್ ಪಕ್ಕದಲ್ಲೇ ಸಿಂಕ್ ಇರಲಿ, ತೊಂದರೆ ಏನಿಲ್ಲ. 2 ಇಂಚು ಗ್ಯಾಪ್ ಬಿಡಿ, ಅದಕ್ಕೆ ಸಪರೇಟ್ ಪಿಲ್ಲರ್ ಹಾಕೊಳ್ಳಿ. ಪಿಲ್ಲರ್ ಹಾಕೊಂಡು ಫಸ್ಟ್ ಕ್ಲಾಸ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಇದು ಬಂದಿರುತ್ತಲ್ಲ, ತೊಂದರೆ ಇಲ್ಲ. ವೆಂಟಿಲೇಟರ್ ಕೊಡಿ, ವೆಂಟಿಲೇಟರ್ ಕೊಡಿ. ಒಂದು ಕೊಡ್ಬೇಕು. ಕಿಟಕಿ 2 ಕಡೆ. ಓ 100ಕ್ಕೆ 100 ಬಹಳ ಚೆನ್ನಾಗಿದೆ. ನಾನ್ ಚೆನ್ನಾಗಿರೋದೇ ಅಂತ ಹೇಳಿ ಏನ್ ಇಲ್ಲಿಂದ ಬಂದು ಅಲ್ಲಿವರೆಗೂ ಹೋಗ್ಲಿ. ಮತ್ತೆ ಸಿಂಕ್ ಯು ಶೇಪ್ ಸಿಂಕ್ ಇಲ್ಲಿ ಅಲ್ಲೂ ಮಾಡು, ತೊಂದರೆ ಇಲ್ಲ. ಸರಿನಾ? ಅಲ್ಲಿ ಬರುತ್ತೆ ಸಿಂಕ್. ಇಲ್ಲಿ ಬಿಟ್ಟು ನೀರಿಂಗ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇಲ್ಲಿ ನೋಡಿ, ಯು ಶೇಪ್ ನಲ್ಲಿ 2-3 ಸ್ಟೆಪ್ ಮಾಡ್ಕೊಳ್ಳಿ, ಯಾವ ಅಭ್ಯಂತರ ಇಲ್ಲ.
ಸರಿನಾ? ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ರೆಡಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಇದರಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಈ ವಿಚಾರದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸರಿನಾ? ಇದ್ರಲ್ಲಿ ಕಾಂಪ್ರಮೈಸ್ ಆಗ್ತೀವಿ ಅಂತಂದ್ರೆ ನಾನು ಸುಮ್ಮನೆ ಹೋಗ್ಬಿಡ್ತೀವಿ. ಅರ್ಥ ಆಯ್ತಾ? ಯಾಕಪ್ಪ ಅಂತಂದ್ರೆ ಇದ್ರಲ್ಲಿ ಕಾಂಪ್ರಮೈಸ್ ಆದ್ರೆ ನೀವು ತುಂಬಾ ತೊಂದರೆ ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಇದನ್ನ ಫಿಲ್ ಮಾಡಿಸಿ, ಫಿಲ್ ಮಾಡಿಸಿ, ಪರ್ಫೆಕ್ಟ್ ಆಗಿ ಫಿಲ್ ಮಾಡಿಸಿ. ಒಂದು. ಎರಡನೇದು ಇನ್ನೊಂದು ಪಿಂಡ ಕೊಟ್ಟಿದ್ವಲ್ಲ ಇಲ್ಲಿ ಇಲ್ಲಿ ಕೂಡ ಕೇಳಿದ್ವಿ ನಾನು, ಇಲ್ಲಿ ಕೂಡ ಕೇಳಿದ್ವಿ. ಅಲ್ಲ ಅಲ್ಲಿ ಐತ್ರಿ, ನಾವು ಬಂದ್ ಮಾಡಿ ಇಲ್ಲಿ ಕೊಟ್ಟಿದ್ವಿ. ಇದು ಇದೆಯಲ್ಲ, ಬಿಟ್ಟು ಇಲ್ಲಿ ಕೊಡಿ. ಎಷ್ಟು ಎಲ್ಲಿ ಮಾಡ್ಕೊಂಡು ಕೊಡಿ, ಅದೇನಿದೆ ಅದರ ಹತ್ರ ಕೊಡಿ. ತೆಗಿದ್ರಿ? ಬೇಡ 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 ಬೇಡ, ಅದೇ ತೆಗಿದ್ರಿ. ಅದು ಬೇಕು. ಸರಿನಾ? ಇರ್ಲಿ. ಒಂದು ಇದು ಓಕೆ. ಬನ್ನಿ, ಈ ಬಾತ್ರೂಮ್ ಹಾಕಿರ್ಬೇಕಂದ್ರೆ ಇದನ್ನ ಅಟ್ಯಾಚ್ ಬೇಕಲ್ವಾ? ಅಟ್ಯಾಚ್ ಬೇಕು. ಅಟ್ಯಾಚ್ ಬೇಕೇ ಬೇಕಲ್ವಾ? ಇದು ಉಳಿಸ್ಕೋಬೇಕಂದ್ರೆ ಬನ್ನಿ, ನಾವು ಮಾಡೋಂಥ ಕೆಲಸ ಏನು ಗೊತ್ತಾ? ಏನು ಮಾಡೋದಿಲ್ಲ. ಡೋರ್ ಇಲ್ಲಿ ಬೇಡ ನಮಗೆ. ಅಂತ ಹೇಳೋದು ಈ ವಾಲ್ ಇದೆಯಲ್ಲ, ಈ ವಾಲ್ ಇದೆಯಲ್ಲ, ಈ ವಾಲ್ ಕೈಗೆ ನಾವು ಬೇಕು. ಇಲ್ಲಿ ಬಂದಿದ್ದು ಇಲ್ಲಿ ಬಂತ ಇದು ನೋಡಿ, ಇದು ನೀಟಾಗಿ ಬರ್ತಾ ಇದೆಯಾ? ನೀವೇನು ಮಾಡಬೇಡಿ. ಇಲ್ಲಿ ಆ ಡೋರ್ ಹಂಗೆ ಇರಲಿ, ತೆಗೆಯೋದು ಬೇಡ ಅಂತ. ಇಲ್ಲಿ ಡೋರ್ ತಗೋ, ಡೋರ್ ಮಾಡಿ, ಡೋರ್ ಇಲ್ಲಿಂದ ಓಡಾಡೋದು. ಇಲ್ಲೊಂದು ಬಾಗಿಲ ಮಾಡಿ ಇಲ್ಲಿಂದನೇ ಓಡಾಡೋದು, ಅದು ಕೌಂಟ್ ಅಲ್ಲ ನಮಗೆ. ಇಲ್ಲಿಂದ ಓಡಾಡಿ ಸುಮ್ಮನೆ. ಇದು ಮೇನ್ ಡೋರ್ ಮಾಡ್ಕೊಳ್ಳಿ. ಮಾಸ್ಟರ್ ಬೆಡ್ಗೆ ಇದು ಮೇನ್ ಡೋರ್. ಇದು ಮೇನ್ ಡೋರ್ ಮಾಡ್ಕೊಂಡಾಗ ಅದನ್ನ ಬಳಸಬಹುದು, ಯಾವುದೇ ತೊಂದರೆ ಇಲ್ಲ. ಆಕಸ್ಮಿಕ ಅದೇನಾದ್ರೂ ಅದು ಮಾಡ್ಕೊಂಡಿದ್ದಲ್ಲಿ ತೊಂದರೆಯನ್ನ ನೀವೇ ಅನುಭವಿಸ್ತೀರಿ. ನೆನ್ಪಿಟ್ಕೊಳ್ಳಿ. ಸರಿ, ನಾನು ಕಟ್ತಿದ್ರಿ ತೊಂದರೆ ಮಾಡ್ಕೋಬೇಕು. ಸಿದ್ಧಾರೂಢ ಅದನ್ನ ಬರ್ಕೊ ಹೇಳ್ತೀನಿ. ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ಕಟ್ ಮಾಡ್ಕೊಂಡು ನೀವು ದೊಡ್ಡ ಆರ್ಚ್ ಮಾಡ್ಕೊಳ್ಳಿ ಅಷ್ಟೇ. ಆರ್ಚ್ ಆರ್ಚ್ ತಪ್ಪೇನಿದೆ ಅಲ್ವಾ? ಬರ್ಲಿ ಏನ ಬರ್ಲಿ ಏನ ತಲೆ ಕಟ್ಸ್ಕೋಬೇಡ. ಅದ್ರ ಬಗ್ಗೆ ಯಾವ ಇದು ಮನಸ್ಸಿಗೆ ಇಟ್ಕೊಳಬೇಡ. ಕಾಮನ್ ಬಾತ್ರೂಮ್ ಫಸ್ಟ್ ಕ್ಲಾಸು. ಓಕೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಬಿಟ್ಟು ಫಸ್ಟ್ ಕ್ಲಾಸ್ ಇದೆ. ಇದನ್ನ ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ, ಇದನ್ನ ಪ್ಯಾಕ್ ಮಾಡಿ. ಸರಿನಾ? ಇದನ್ನ ಪ್ಯಾಕ್ ಮಾಡಿ. ಸರ್ ಇಲ್ಲಿ ನೋಡಿ, ಒಳ್ಳೆ ತಪ್ಪು ಇದು ತುಂಬಪ್ಪ ತಪ್ಪಿಸ್ಕೊಡು. ಆದರೆ ಎಲ್ಲೋ ಅಂದ್ರೆ ತೆಳಗೆ ಇಷ್ಟೇ ಇರ್ಬೇಕಂತ ಏನಾರ ಏನು ಬೇಡ. ಯುವರ್ ಚಾರ್ಜ್ ಇಷ್ಟೇ ಇಟ್ಕೊಳ್ತಿರೋ. ಅಲ್ಲ ಇಷ್ಟು ಕಿಟಕಿ ಇನ್ನೊಂದು ಬೆಸಾಸಮ. ಕೆಲವರು ಸೈಡ್ ಇಡ್ಬೇಕಂತ ಅಂತೀವಿ. ಇಟ್ಕೊಳ್ಳಿ, ತಪ್ಪೇನು? ಅದನ್ನ ಲೆಕ್ಕ ನೋಡಿ ಇವ್ನ ಇಟ್ಟಿದ್ವಿ, ಹಚ್ಕೊಂಡು ಬೇಡ. ಇಲ್ಲಿ ಇಟ್ಕೊಳ್ಳೇಬೇಕು. ಹಾಗಾದ್ರೆ ಇದನ್ನ ತೆಗೆದು ಉಸಿರಾಡಿ ಕಷ್ಟ ಆಗತ್ತಲ್ಲ? ಕಷ್ಟ ಒಂದೇ ಆಗುತ್ತೆ. ಪರ್ಫೆಕ್ಟ್ ಉಸಿರಾಡ್ತದೆ ಇವರು. ಯಾಕೆ ಕಿತ್ಕೊಂಡು ಯಾಕೆ? ಎರಡು ಕೈ ಬೇಕಿಲ್ವ ನಮಗೆ? ಯಾಕೆ ರಿಸ್ಕ್ ಯಾಕೆ? ಮಾಡ್ಕೊಳ್ಳಿ. ಸರಿನಾ? ಇಲ್ಲೊಂದು ಬಿಲ್ಡ ಫಸ್ಟ್ ಕ್ಲಾಸ್, ಭಾಳ ಚೆನ್ನಾಗಿದೆ. ಚಿಲ್ಡ್ರನ್ ಬೆಡ್ಡು ಇದೆ. ಡೋರ್ ಫಸ್ಟ್ ಕ್ಲಾಸ್ ಇದೆ, ಯಾವ ತೊಂದರೆ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಇದನ್ನು ಸರೋದ್ರೆ ಏನಾದ್ರು ವಾರ್ಡ್ರೋಬ್ ಮಾಡಿಸ್ತಾರೆ. ಇದು ಒಳಗೆ ವಾರ್ಡ್ರೋಬ್ ಮಾಡಿಸ್ತಾರೆ. ನೋಡಿ, ವಾರ್ಡ್ರೋಬ್ ಮಾಡಿಸೋದಾದ್ರೆ ಈಗ ಒಳಗೆ ತಗೊಂಡು ಹೋಗ್ಬೇಡಿ. ಯಾಕೆಂದ್ರೆ ಇಲ್ಲಿ ಒಳಗೆ ತಗೊಂಡು ಹೋದಾಗ ಇದು ಹೆಣ್ಮಕ್ಳ ಮೇಲೇನೆ ಇಲ್ಲಿ ಓದ್ತಕ್ಕಂಥ ಹೆಣ್ಮಕ್ಳು, ಇಲ್ಲಿ ಮಲಗ್ತಕ್ಕಂಥ ಹೆಣ್ಮಕ್ಳ ಮೇಲೆ ಆರೋಗ್ಯ ತೊಂದರೆ ಆಗೋದು. ಅರ್ಥ ಆಯ್ತಾ? ತಗೊಂಡೋಗಿ ದೊಡ್ಡದು ಏನಾಗುತ್ತೆ? ಬಟ್ಟೆ ಒಳಗೆ ದಬ್ಬಂಗೆ. ಈಗ ಏನು ಮಾಡಬೇಕು ಅಂದ್ರೆ ಗಟ್ಟಿ ಗೋಡೆ ಇರಲಿ, ವಾರ್ಡ್ರೋಬ್ ಎಲ್ಲ ಬ್ಲೌಡ್ ಹೊರಗಡೆ ಮಾಡಿಸ್ತಾರೆ. ರೈತಾಗಿ ಬಂದ್ಬಿಡ್ಲಿ, ಫಿಲ್ ಆಗ್ಬಿಡ್ಲಿ. ನೀವು ವಾರ್ಡ್ರೋಬ್ ಅಲ್ಲಿಂದ ಇಲ್ಲಿವರೆಗೂ ಮಾಡಿಸಿದ್ ನಂದು ಏನು ಅಭ್ಯಂತರ ಇದೆ? ಎಕ್ಸ್ಟ್ರಾ ಪ್ಲೈವುಡ್ ಅಲ್ಲಿ ಎಕ್ಸ್ಟ್ರಾ ಮಾಡಿಸುವ ಗೋಡೆನ ಹೊಡಿಬಿಡೋದು. ಯಾವುದೇ ಕಾರಣಕ್ಕೂ ಬೇಡ. ಗೋಡೆ ಇದನ್ನ ಪ್ಯಾಕ್ ಮಾಡಿಸ್ಬಿಟ್ಟು ಸ್ಟ್ರೈಟ್ ವಾಲ್ ಬಂದ್ಬಿಡ್ಲಿ ಸುಮ್ಮನೆ ನನಗೆ. ಅರ್ಥ ಹೇಳೋದು? ಇದನ್ನ ಯಾವ್ದಕ್ಕ ಜಾಸ್ತಿ ಪಾಲಿಸಿ ಇವನ್ನ. ಅರ್ಥ ಆಯ್ತಾ? ಸುಮ್ಮನೆ ಏನು ಯಾರೋ ಬಂದಿದ್ರಪ್ಪ, ನಮ್ಮ ಸ್ನೇಹಿತರು ಎಲ್ಲ ಕರ್ಕೊಂಡು ಬಂದಿದ್ರು, ನಾವು ಹೇಳಿದ್ವಿ ಓದ್ವಿ ಅನ್ನಂಗಾದ್ರೆ ಅದು ವೇಸ್ಟ್. ಅದು ನಾನು ಬಂದಿದ್ದಕ್ಕೂ ವೇಸ್ಟ್. ಹೌದಿಲ್ಲ? ತೊಂದರೆ ಮಾಡ್ಕೊಳ್ತೀವಿ. ಕ್ಲೋಸ್ ಮಾಡಿ. ಇದು ಅಂದರೆ ಅದು ಒಳ್ಳೆ ಜಳಕದ ರೂಮ್ರಿ ಅದು. ಈಗೆಲ್ಲ ಅಟ್ಯಾಚ್ ಬಾತ್ರೂಮ್ ಐತಲ್ಲ, ಈ ಸೈಡ್ ಸೌತ್ ಫೇಸಿಂಗ್ ಮಾಡ್ಕೊಂಡು ಸೌತ್ ಫೇಸಿಂಗ್ ನಾನು ನೋಡಿದೆ ಕರೆಕ್ಟ್ ಐತಿ. ಸೌತ್ ಫೇಸಿಂಗ್ ಫಸ್ಟ್ ಒಬ್ಬ ಹಿಂಗ್ ಮಾಡಬೇಕು ಅಂದ್ರೆ ಅದಕ್ಕೆ ಎರಡು ಆಪ್ಷನ್ ಇದೆ. ಬನ್ನಿ, ಆಪ್ಷನ್ ಇಲ್ಲಪ್ಪ ಅಂದ್ರೆ ವಿಚಾರ. ನೀರು ಈ ಕಡೆ ಇದ್ದು ಈ ಕಡೆ ಹೋಗಿ, ಈ ಕಡೆ ಇಲ್ಲಿ ನೀರು ಬಿಟ್ಟರೆ ಆ ಕಡೆ ಒಂದು ಇರಲಿ. ಡೌನ್ ಮಾಡಬೇಡಿ. ಸಾಧ್ಯವಾದ ಸೇಫ್ಟಿ
ತೊಂದರೆ ಅಲ್ಲ ಪೈಪ್ ಕಲೆಕ್ಷನ್ ಕೊಡ್ತಾರೆ ಡ್ರೈನೇಜ್ ಅಂದ್ರೆ ಇಲ್ಲಿ ಮಾಡತ್ತಾರೆ ಡ್ರೈನೇಜ್ ಮಾಡೋವರೆಗೂ ಮತ್ತೆ ಸೆಪ್ಟಿಕ್ ಬೇಕಲ್ವಾ? ಅಲ್ಲಿ ಮಾಡ್ಯಾರ ಏನು ಓಕೆ ಮೇಲಕ್ಕೆ ಹೋಗೋದ್ರೆ ಮೇಲೆ ಹಿಡ್ಕೊಂಡು ಇಲ್ಲಿಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಫಿಲ್ದರ್ ಹೇಳಿದೆ ನಮ್ದು ಫಿಲ್ದರ್ ಹೇಳಿದೆ ಅಲ್ವಾ? ಓಕೆ ಏನ್ ತೊಂದರೆ ಏನಿಲ್ಲ. ರಿಲಿಂಗ್ ಬಂದ್ಬಿಡುತ್ತೆ ಇಲ್ಲಿ ನಮ್ಗೆ ಸ್ವಲ್ಪ ಪ್ಯಾಕ್ ಆಗುತ್ತೆ ಗ್ಲಾಸ್ ಪಾಸ್ ಏನ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಸ್ಟ್ಯಾಂಡ್ ಏನ್ ಬೇಕಾದ್ರೆ ಮಾಡ್ಕೊಬೋದು. ಮಾಡ್ಕೊಂಡಾಗ ನನಗೆ ಇಲ್ಲಿ ಇದು ಈಸ್ಟ್ ನಾರ್ತ್ ಈಸ್ಟ್ ನೋಡ್ತಿರ್ಬೇಕಾದ್ರೆ ಇದು ನನಗೆ ಯಾವುದೇ ಕಾರಣಕ್ಕೂ ಬೆಳೆಯಂಗಿಲ್ಲ. ನಾನು ಅದೇ ಹೇಳಿದೆ ಅವನಿಗೆ. ಅರ್ಥ ಆಯ್ತು ಹೇಳೋದು. ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಭಾಳ ಹೇಳಿದ್ದೀನಿ ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ ಗುರುಜಿ. ನೀವು ಸಾಲ ಮಾಡ್ಕೋಬೇಕಾ? ಇದಿರಲಿ. ಇದು ಬಂದಿದ್ದಲ್ಲ ಪಿಲ್ಲರ್ ಇಂದ ಈ ಕಡೆ ಇದನ್ನ ಪೂರ್ತಿ ಎಕ್ಸ್ಟೆಂಡ್ ಮಾಡಿ ಹೇಳಿದೆ ಗೊತ್ತಾ ನಿಮಗೆ? ಸ್ಟ್ರೈಟ್ ಆಗಿ ಅಲ್ಲ, ಎಕ್ಸ್ಟೆಂಡ್ ಮಾಡೋದು ಬೇಡ, ಕಟ್ ಮಾಡ್ಬಿಡಿ. ಸ್ಟ್ರೈಟ್ ಆಗಿ ಕಟ್ ಮಾಡಿ ಅವೆಲ್ಲ ತಗೋಬೇಕಾಗುತ್ತೆ ತಿರ್ಗಾ. ಕೆಳಗಿಂದ ಎರಡೂ ಕಟ್ ಮಾಡಬೇಕು. ಮಸ್ಟರ್ಡ್ ಶೂಟ್ ಕಟ್ ಮಾಡಿಸ್ಬೇಕು. ನೆನಪಿಟ್ಕೊಳ್ಳಿ. ಫಸ್ಟ್ ಮಾಡ್ದೇನೆ ಅಲ್ಲಿ ಪಿಲ್ಲರ್ ಬಂದಿಲ್ಲ, ಬಟ್ ಇದು ಎಕ್ಸ್ಟೆಂಡ್ ಆಗಿದಲ್ಲ. ಹಿಂಗೆ ಇಲ್ಲಿ ಸ್ಲ್ಯಾಪ್ ಹಾಕೊಂಡು ಈ ಕಬ್ನ ಇದಾವಲ್ಲ ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡು ಅಲ್ಲಿವರೆಗೂ ಅಂದ್ರೆ ಇಲ್ಲಿ ಪೂರ ರೌಂಡ್ ಮಾಡಬೇಕು. ಬೇರೆ ಪರಿಹಾರ ಅಲ್ಲ ಅಲ್ಲ ಅಲ್ಲಿವರೆಗೂ ಮಾಡ್ಬೋದು. ಅಲ್ಲಿವರೆಗೂ ಮಾಡ್ತೀವಿ. ಅಲ್ಲಿವರೆಗೂ ಮಾಡ್ಬೋದು. ಸೇಮ್ ಹಿಂಗೆ ಸ್ಟ್ರೇಟ್ ಹೋಗ್ಬಿಡುತ್ತೆ. ನೀವು ಅಲ್ಲಿವರೆಗೂ ಮಾಡ್ಕೊಳ್ಳಿ. ನಾನ್ ಪಿಲ್ಲರ್ ಬೇಡ ಬೇಡ, ಅಲ್ಲಿವರೆಗೂ ಮಾಡ್ಕೊಳ್ಳ. ಕೊನೆವರೆಗೂ ಜಾಸ್ತಿ ಬೇಡ. ಈಗ ಗೋಡೆ ಬರ್ತದಲ್ಲ ಗುರುಜಿ, ಆ ಗೋಡೆ ಮೇಲೆ ಕಬ್ನ ಹಾಕಿಬಿಟ್ಟು ಸ್ಲ್ಯಾಪ್ ಇದೇ ಆಗಲದಲ್ಲೇ ಸೇಮ್ ಹಿಂಗೆ ಜಾಸ್ತಿ ಹೋಗ್ಬಾರ್ದು. ಮತ್ತೆ ಇದು ಎಷ್ಟೈತಿ ಇಷ್ಟೇ ಗ್ರೌಂಡ್. ನೀವು ಇಲ್ಲಿ ನಡ್ಕೊಂಡು ಹೋದ್ರೆ ಕೊನೆವರೆಗೂ ಹೋಗ್ಬಾರ್ದು. ಅಲ್ಲಿಂದ ಅವ್ರ ನಮ್ಮ PSI ಸಾಹೇಬ್ರು ನಡ್ಕೊ ಬಂದ್ರೆ ಅಲ್ಲಿವರೆಗೂ ಹೋಗ್ಬೇಕು. ಅರ್ಥ ಐತ್ರಿ ಹೇಳೋದು? ಓಕೆನಾ? ಹಂಗೆ ಮಾಡ್ಕೊಳ್ಳಿ. ಮೇಗಳದು ಹಂಗೆ ಮೇಲ್ಗಡೆ ಹಂಗೆ ಮಾಡ್ಬೇಕು. ಹಂಗೆ ಮಾಡ್ತೇವೆ ಗುರುಜಿ. ಎರಡು ಹಂಗ ಮಾಡ್ಕೊಳ್ತೀರಾ? ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ, ಮಾಡ್ಕೋಬೇಕು. ಸರಿ, ನಾವು ಬಿಡಿ ಎಲ್ಲ ಬಿಡಿ ಹೇಳಿದ್ದೀನಲ್ವ ನಾನು. ಅಷ್ಟೇ. ಎಲ್ಲ ನೋಡಿ ನೋಡಿ ತಗೊಂಡಿದ್ದೀರಾ? ಇದು ಕಟ್ ಮಾಡಿ. ಇದೇನಿದು? ಇದು ದೇವ್ರ ಮನೆ ಕೊನೆಯಲ್ಲಿ ಮುಗಿದಿಲ್ಲ. ಇದು ಬ್ಯಾಕ್ ಐತಿ. ಸರಿ, ಓಕೆ. ಇಲ್ಲೇ ಕಿಟಕಿ ಇದೇನ್ ಮಾಡಿದ್ರಿ? ಇದು ಗುರುಜಿ ಅಲ್ಲಿ ಈತಲ್ರಿ ಅದರ ಸ್ವಲ್ಪ ಐತಿ. ಮಾಡ್ಬಿಟ್ಟು ಒಳಗೆ ಎಂಟ್ರಿ ಅಲ್ವಾ? ಅದರ ಇದು ಕಿಟಕಿ ಇಲ್ಲಿ ಬಂದ್ ಮಾಡಿದ್ರಿ, ಈ ಕಡೆ ಇಟ್ಟಿದ್ರಿ. ಒಂದು ವಿಂಡೋ ತಗೊಳ್ಳಿ. ಆ ಕಡೆ ಒಂದು ತಗೋಬೇಕು. ನೀವೇನ್ ಮಾಡಿದ್ರಿ? ಎಲ್ಲ ಒಂದೊಂದು ಮೂಗಿನ ಒಂದೊಂದು ಇದ್ರಾಗ ಉಸಿರಾಡ್ತಿದ್ರಿ. ತಗೊಳ್ಳಿ. ಒಂದು ತಗೊಂಡ್ರೆ ಲಾಸ್ ಇಲ್ಲ. ಇದು ನಿಮ್ಗೆ ಲಾಭನೇ. ಅರ್ಥ ಆಯ್ತಾ? ಇವತ್ತು ಗೊತ್ತಾಗಲ್ಲ ನಿಮ್ಗೆ, ಒಂದ್ 2-3 ವರ್ಷ ಕಳೆದ ಗೊತ್ತಾಗತ್ತೆ ಎಂತ ತಪ್ಪು ಮಾಡಿದ್ನಲ್ಲ ಈಗ ಅಂತ ಹೇಳೋದು. ಸರಿನಾ? ಕೇಳಿ, ನಿಮ್ ಇಂಜಿನಿಯರ್ ಬೇಕಾದ್ರೆ ಕೇಳಿ. ಯಾರಾದ್ರೂ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ತಗೊಳ್ಳಿ. ಅಲ್ಲಿಂದ ಆ ಕಡೆ ತಗೊಳ್ಳಿ. ಒಂದು ಈ ಕಡೆ ಸೆಂಟರ್ ಬೇಡ, ಸೆಂಟರ್ ಇಂದ ಸ್ವಲ್ಪ ತಗೊಳ್ಳಿ, ನಡೆಯುತ್ತೆ, ತೊಂದರೆ ಇರಲ್ಲ. ಇಲ್ಲೆಲ್ಲ ಶಿಲ್ಪ ಹಾಕೋಬಹುದು. ಇಲ್ಲಿ ಬೇಕಾದ್ರೆ ಕಿಚನ್ ನಾನು ಹೇಳಿದ ಸೇಮ್ ಅಲ್ಲಿ ತರನೇ ಇಲ್ಲಿ. ಓಕೆ, ಫಸ್ಟ್ ಕ್ಲಾಸ್ ಇದೆ. ಸರಿನಾ? ಓಕೆನಾ? ಇಲ್ಲಿ ಬನ್ನಿ ಹೇಳ್ತೇವೆ. ಇಲ್ಲಿ ಬನ್ನಿ. ಎಂಟ್ರಿ ಯಾವ್ದು? ನಮ್ದು ಇದು ಯಾವ್ದು? ಇದು ಸೇಮ್ ಇದೆ. ವಾಟಾಜ್ ಬಾತ್ರೂಮ್ ಬೇಡ. ಅರ್ಧ ಹೇಳೋದು ಗುರುಜಿ ಕಿಟಕಿ ಸೆಂಟರ್ ಇಂದ ಆ ಕಡೆ ಹೋಗಿದೆ, ಈ ಕಡೆ ಬರ್ಬೇಕು. ಹೆಂಗೆ ಇರ್ಲಿ, ನಡೀತೆ. ಆ ಕಿಟಕಿ ಇಲ್ಲ. ಇದಕ್ಕೆ ಕಿಟಕಿ ಅಲ್ಲ, ಅದು ಸೆಲ್ಫ್ ಮಾಡ್ತಾ ಇದ್ದೀನಿ ಅಲ್ಲಿ. ಇದಕ್ಕೆ ಇಲ್ಲ ಸಿದ್ದೋಡ, ನೀ ಬಂಡೆ ಅಂಜನ್ ಕೆಲಸ ಮಾಡಿ ಅದು ಕ್ಲೋಸ್ ಮಾಡಿ ಪ್ಯಾಕ್ ಮಾಡೋದು ಮಾಡಿಸಿ. ಇಲ್ಲ ಬೇಡ, ವಿಂಡೋ ಇರಲಿ. ಇದು ಒಂದು ಇದು ಒಂದು ನೀವು ಮಂಡೆ ಅಂಜಿಂದ ಅದನ್ನ ಪ್ಯಾಕ್ ಮಾಡಿಸಿ ಇದಷ್ಟೇ ಇಂಡೋ ಮಾಡಿಸಿದ್ರಿ. ಇಲ್ಲ ಬೇಡ, ಇರ್ಲಿ. ಗುರುಜಿ ಈಗ 2 ವಿಂಡೋ ಇದೆ, ಬಟ್ ಅದು ಮಿಡಲ್ ಇಂದ ನೈಋತ್ಯಕ್ಕೆ ಆ ಕಡೆ ಹೋಗಿದೆ. ಇರ್ಲಿ, ಚಿಕ್ಕ ವಿಂಡೋ ಹಾಕೋಣ, ಬೇಕಾದ್ರೆ ಪೂರ್ತಿ ಹಾಕೋಣ. ಇಲ್ಲವರೆಗೂ ಮಾಡೋಣ. ಹಾ, ಅಲ್ಲಿ ಅಂದ್ರೆ ಸ್ವಲ್ಪ ಎಲ್ಲ ಒಂದೇ ಮಿಡಲ್ ಇಂದ ಆ ಕಡೆ ಹೋಗುತ್ತೆ. ಅದರ ಇದೇನ್ ಮಾಡಿದ್ರಿ, ಇದನ್ನ ಪಡೆದು ಹಾಕಿ ಶೆಲ್ಫ್ ಮಾಡೋದು. ಬೇಡ ಬೇಡ ಬೇಡ, ಹೆಲ್ಪ್ ಮಾಡೋದಕ್ಕೆ ಇಂಪಾರ್ಟೆಂಟ್ ವಿಂಡೋ ಇಟ್ಕೊಳ್ಳಿ. ಸರಿನಾ? ಈ ಕಡೆ ಇಟ್ಕೊಳ್ಳಿ. ಅದಿಷ್ಟು ಬರುತ್ತೆ ನೋಡಿ, ಅದು ಲಾಕ್ ಮಾಡಿ. ಈಗ ಕಿಟಕಿ ಬರೋಬ್ಬರಿ ಪರ್ಫೆಕ್ಟ್ ಆಗಿದೆ, ಏನು ತಲೆ ಕೆಡಿಸ್ಕೊ. ಸರಿನಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇವ್ರದ್ದು ಫೈನಾನ್ಸಿಯಲ್ ಇಡೋದೆಲ್ಲ ಟಚರಿ. ಇಲ್ಲೇ ಮಲ್ಕೊಳ್ಳೋದಲ್ವಾ? ಇಲ್ಲೇ ಮಲ್ಕೊಳ್ಳೋದಲ್ವಾ? ಇಲ್ಲೇ ಮತ್ತೆ ನೀವು ಇಲ್ಲೇ ಇರೋದಾ? ಇಲ್ಲೇ ಇರ್ತಾನೆ ನೆಕ್ಸ್ಟ್. ನೀವು ಇಲ್ಲೇ ಮಲ್ಕೊಳ್ಳಿ. ನೀವು ಇಲ್ಲೇ ನಿಮ್ದು ಮೇನ್ ಬೆಡ್ರೂಮ್ ಇದೆನಾ? ಸೊ ಮೇನ್ ಬೆಡ್ರೂಮ್ ನಿಮ್ದು ಇದೆ ಅಂದ್ರೆ ಇದನ್ನ ಕಟ್ ಮಾಡಿಸಿ. ಇದನ್ನ ಕಟ್ ಮಾಡಿಸಿ, ಪೂರ ರೌಂಡ್ ಅಲ್ಲಿವರೆಗೆ ಕಟ್ ಮಾಡಿಸಿ. ಈ ಬಾಗಿಲಿದೆಲ್ಲ ಅಲ್ಲಿ ಟೋಟಲ್ ಅದು ಕಟ್ ಮಾಡಿಸಿ. ಇಲ್ಲಿ ಇದು ಹಾಕ್ಬೇಡಿ. ಬಿಸ್ನೆಸ್ ಮನ್ ಅಲ್ವಾ ನೀವು?
ಫಸ್ಟ್ ನಾನು ಹೇಳೋದು ಇದು ಇದು ಹಾಕೊಳ್ಳಿ, ಇದು Cut ಎಲ್ಲಿ ಮಾಡ್ಸಿ. ಸಿಗ್ತದೆ? ಇದನ್ನ ಕಟ್ ಮಾಡಿಸಿದ್ರೆ ಒಳ್ಳೇದೇ, ಬಟ್ ಇದಿಲ್ಲ ಅಂತಂದ್ರೆ ಕೂಡ ಇದನ್ನ ತರಿಸಿ ಕೊನೆಗೆ ಇಲ್ಲಿಂದ ಇಲ್ಲಿ ಮುಟ ಅಷ್ಟೇ ಹಾ. ಇತ್ತಾಗಿದೆ ಇರ್ಲಿ ಸರಿನಾ. ಒಂದು ಇಲ್ಲೇ ಪ್ಲೇನ್ ಇರಲಿಲ್ಲ. ಅಲ್ಲ ನಾಲ್ಕು ತುಂಬಾ ಒಳ್ಳೇದು, ಅದನ್ನ ನೀನು ಜಾಸ್ತಿ ಲೋಡ್ ಈ ಕಡೆ ಇದ್ದಷ್ಟು ಒಳ್ಳೇದು. ನೀನು ಆ ಕಡೆ ಇದೇ ಮಾಡ್ಕೋಬೇಕು. ಸಾಧ್ಯವಾದಷ್ಟು ಇದು ಮಾಡಿ, ಇದನ್ನ ಇಷ್ಟೆಲ್ಲ ಮಾಡ್ತಿದೀವಿ ಮಾಡಿ, ತಪ್ಪೇನಿಲ್ಲ ಇದು. ಈಗ ಯಾಕೆ ಇದು ಮಾಡ್ಬೋದು ಮಾಡ್ಕೊಳ್ತಿದ್ದೀರಾ? ಅದರಲ್ಲಿ. ನೀವು ಮಾಡ್ಕೋಬೇಕಾದ್ರೆ ಒಂದು ಟೈಮ್ಸ್ ಗ್ಯಾರಂಟಿ ಆಗ್ತೀವಲ್ವಾ, ನಿಮ್ದು ಟೈಮ್ಸ್ ಗ್ಯಾರಂಟಿ ಎಲ್ಲ ಆಗ್ತೀವಲ್ವಾ, ಫೈನಲ್ಗೆ ಒಂದ್ಸರಿ ಬಂದು ಹೋಗ್ತೀನಿ. ಟೈಲ್ಸ್ ಹಾಕ್ಬೇಕಾದ್ರೆ ನಾನು ನಿಮ್ಮ ಯಾರು ಟೈಲ್ಸ್ ಹಾಕೋರು ಯಾರು ಇರ್ತಾರಲ್ಲ ಅವ್ರಿಗೆ ಒಂದು ಹಿಡಿದು ಕೊಟ್ಟು ಹೋಗ್ತೀನಿ. ಸರಿನಾ, ಇಲ್ಲಿದೆ ಮಾಡ್ಬೇಕು ಇಲ್ಲಿದೆ ಮಾಡ್ಕೊಂಡು ಹೇಳೋದು. ಸರಿನಾ, ಪ್ಲಾಸ್ಟಿಕ್ ಎಲ್ಲ ಆಗ್ಲಿ, ಟೈಲ್ಸ್ ಗ್ರ್ಯಾಂಡ್ ಆಗ್ತಾರಲ್ವಾ, ಆ ಟೈಮ್ನಲ್ಲಿ ಒಂದ್ಸರಿ ಫೈನಲಿ ಬಂದು ಫೈನಲ್ ಮಾಡ್ಕೊಳ್ಳಿ ಒಂದ್ಸರಿ. ಈಗ ಈ ಟೈಪ್ ಈ ಕಡೆ ಆಗ್ಬೇಕಿಲ್ಲ ಸೇಮ್ ಯಾರು ನೀವು ಅಷ್ಟು ಮಾಡ್ಬೇಕು ಮೇಸ್ತ್ರಿ ಇವ್ರೆ. ಮೇಸ್ತ್ರಿ ನೀವ ಮಸ್ಟರ್ಡ್ ಶೂಟ್ ಇದು ಬರ್ಬೇಕು ನನಗೆ. ಇವೆರಡು ಅವ್ರು ಕೆಲಸ ಮಾಡಿ ಕೇಳೋದಲ್ಲ, ನಾನು same. ನಿಮ್ಗೆ ಕೇಳ್ತೀನಿ, ನಾನು ಬಂದ್ರೆ ನಾನು ಅರ್ಧ ಕೇಳೋದು ಕ್ಯಾನ್ಸಲ್ ಮಾಡು. ನೀನು ಹೇಳ್ಬೇಕಂದ್ರೆ ಇದನ್ನ ಎರಡೇ ಕ್ಯಾನ್ಸಲ್ ಮಾಡು, ನಾನು ಬೇಡ ಅಂದಿಲ್ಲ. ಬಿಸ್ನೆಸ್ ಮ್ಯಾನ್, ಇದು ಮೇನ್ ನೈಋತ್ಯ ಒಂದು. ಅವ್ನು ಮಕ್ಕೊಳ್ಳೋದು ಮಲ್ಕೊಳ್ಳೋದು, ಅವರು ಸಂಸಾರ ಸಮೇತ ಚೆನ್ನಾಗಿರ್ಬೇಕಲ್ವಾ. ನನಗದು ಬೇಕಿರೋದು ಅದು ಅದು ಎರಡೂ ಲೋಡ್ ಮಾಡಮ್ಮ, ತೊಂದ್ರೆ ಇಲ್ಲ. ಅಲ್ಲಿ ಪಡದೆ ಬೇಡ, ಅಲ್ಲಿ ಕಿಟಕಿ ಕಿಟಕಿ ಮಾಡಿ, ತೊಂದ್ರೆ ಇಲ್ಲ. ಸರಿನಾ, ಇಸ್ತ್ರಿ ಕಿಟಕಿ ಅದೇ ಇದು ವಾಷಿಂಗ್ ಮೆಷಿನ್. ನೋಡಿ ನೋಡಿ ಅಲ್ಲಿ ಬೇಡ ಅಂದೆ ನಾನು. ಅಡ್ಡ ಇಲ್ಲಿ ಇರ್ಬೋದು, ಇಲ್ಲಿ ಎಷ್ಟು ಬೇಕಾದ್ರೆ ಲಾಕ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೆ ಹಾಕಿ, ತೊಂದ್ರೆ ಏನಿಲ್ಲ. ಮೇಲೆ ಇದು ಡೋರ್ ಹೋಗಿದಿಲ್ಲ ಗುರುಜಿ ನೈಋತ್ಯಕ್ಕೆ. ಅದ್ರ ಬಗ್ಗೆ ಏನೇನು ಬೇಡ, ಅಲ್ಲಿ ಡೋರ್ ಬರುತ್ತಲ್ಲ, ಅಷ್ಟೇ ಡೋರ್ ಬರುತ್ತೆ ಫಸ್ಟ್ ಕ್ಲಾಸ್. ನೋಡಿ ನಾರ್ತ್ ಫೇಸಿಂಗು ಬರಲಿ, ಇದು ಅಟ್ಯಾಚ್ ಬರುತ್ತೆ. ನಾರ್ತ್ ಫೇಸಿಂಗ್ ಬರುತ್ತೆ. ಅಟ್ಯಾಚ್ ಅಲ್ಲ, ಇದು ಅಲ್ಲ, ಅವ್ರು- ಕಾಮನ್, ಇದು ಅಲ್ಲ ಕಬೋರ್ಡ್ ಕಾಮನ್. ಕಾಮನ್ ಅಲ್ವಾ. ಸಿಟ್ಟಿಂಗ್ ಬೇಸಿನ್ ನಾರ್ತ್ ಫೇಸಿಂಗ್ ಮಾಡ್ಕೊಳ್ಳಿ. ನಾರ್ತ್ ಫೇಸ್ ಮಾಡ್ಬೋದು. ನಾರ್ತ್ ಫೇಸಿಂಗ್ ಕೂತ್ಕೊಂಡು ಕೆಳಗೆ ಸೌತ್ ಫೇಸಿಂಗ್ ಬರುತ್ತೆ. ಕೆಳಗೆ ಸೌತ್ ಫೇಸಿಂಗ್ ಇದೆ ಹಂಗಂತ ಯಾಕೆ ಡಿಫ್ರೆನ್ಸ್ ಅಂದ್ಕೋಬೇಡಿ, ಆಯಾ ದಿಕ್ಕುಗಳಿಗೆ ಅನುಸಾರವಾಗಿ ಹೇಳ್ತಿರ್ತೀವಿ ಅಲ್ಲಿ. ಅರ್ಥ ಆಯ್ತಾ? ಸೌತ್ ಫೇಸಿಂಗ್ ಬಂತು, ಯು ಡೋಂಟ್ ವರಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ರಿಲ್ಯಾಕ್ಸ್. ಈ ಸೈಡ್ ಹಿಂಗ್ ಕೂತ್ಕೊಂಡಿದೆ. ಯಾವುದೇ ಕಾರಣಕ್ಕೂ ದರಿದ್ರ ಅದು. ನಾರ್ತ್ ಫೇಸಿಂಗ್, ನಾರ್ತ್ ಮುಖ ಮಾಡಿ ಕೂತ್ಕೋಬೇಕು. ಈ ಮುಖ ಮಾಡಬೇಕು, ನೆನಪಿರ್ಲಿ ನಿಮಗೆ. ಸರಿನಾ, ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ಕೋಬೇಡಿ. ಇಲ್ಲೇ ಈ ಮುಖ ನಡೆದಿದ್ರಿ. ಇಲ್ಲಿ ನಡೀತದಲ್ಲ ಈ ಮುಖನೇ, ಈ ಮುಖನೇ ಮಾಡ್ಬೋದು. ಅಲ್ಲಿ ಆ ಮುಖ. ಓಕೆ ಸರಿನಾ, ಇದು ಒಂದು ಇದು ಓಕೆ. ಮಕ್ಕಳ ರೂಮ್. ಇದು ಬಹಳ ಚೆನ್ನಾಗಿದೆ. ತೊಂದರೆ ಇಲ್ಲ. ಫಸ್ಟ್ ಲಾಕ್ ಅದು ಇದು ಪಡದೆ ಬಂತು ಗುರುಜಿ, ಅದು ಡೋರ್ ಬಂದ್ಬಿಟ್ಟು. ಅಲ್ಲಿ ಕೆಳಗೆ ಇತ್ತಲ್ರಿ ಅದರ ಪ್ಯಾಕ್ ಮಾಡಿದ್ರೆ ಇದು ಆ ಟೈಪ್ ಆ ಥರ ಬೇಡ, ಲಾಕ್ ಕ್ಲೋಸ್ ಪ್ಯಾಕ್ ಮಾಡಿ, ಕ್ಲೋಸ್ ಬರ್ಬಿಟ್ಟು ಪ್ಯಾಕ್ ಮಾಡಿಸಿ ಫಸ್ಟ್ ಕ್ಲಾಸ್ ನಂಬರ್ ಕ್ಲೋಸ್. ಅದು ಕ್ಲೋಸ್ ಮಾಡ್ಬಿಟ್ರೆ ಮುಗಿತು, ಏನೇನು ಬೇಡ, ಫ್ಲಾಟ್ ಆಗಿರ್ಲಿ. ಇವೆರಡು ಕೆಳಗೆ ಇಲ್ಲಿ ನೋಡಿ, ಹಂಸ ಎಲ್ಲ ರೋಡ್ನಲ್ಲಿ, ನಾವು ಹೈವೇನಲ್ಲಿ ಹಂಸಿದ್ರೆ ಏನಾಗುತ್ತೆ ನಮಗೆ? ತೊಂದರೆ ಆಗುತ್ತೆ. ತೊಂದರೆ ಆಗ್ತದಿಲ್ಲ. ಬಟ್ ಹಂಸ ಯಾಕೆ ಮಾಡ್ಕೋಬೇಕು ಜೀವನದಾಗ, ಲೈಫ್ನಾಗ ಹಂಸ ಮಾಡ್ಕೊಂಡಂಗೆ ನಾವು ನೋಡಿ. ಒಂದು ಮಾತು ಹೇಳೋದು, ಒಂದು ಕಾಂಪೌಂಡ್ ಇದೆ ಅನ್ಕೊಳ್ಳಿ, ನಾಲ್ಕು ಕಾಂಪೌಂಡ್ ಇದೆ, ಒಂದು ಕಾಂಪೌಂಡ್ ಮಾಡ್ತೀವಿ. ಯಾರು ಸ್ಟ್ಯಾಂಡರ್ಡ್ಗೆ ನೋಡ್ಕೊಂತ ಬಂದು ಎಲ್ಲಾದ್ರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರ ಯಾರು ಜಿಗ್ಜಾಗ್ ಮಾಡಿದಾರೋ ಅವರೆಲ್ಲ ಜಿಗ್ಜಾಗ್ ಹೋಗಿದ್ರೆ ಜೀವನ ಕಂಪ್ಲೀಟ್. ಜೀವನನೇ ಜಿಗ್ಜಾಗ್ ಹೋಗಿರುತ್ತೆ ಅಷ್ಟೇ. ಅದರಲ್ಲಿ ನಮ್ಮ ಹೆಚ್ಚುಗಾರಿಕೆ ಅಂತ ಅಲ್ಲದು, ಜೀವನ ಹೆಚ್ಚುಗಾರಿಕೆ ಆಗಿರುತ್ತೆ. ಕಿಟಕಿ ಎರಡು ಮ್ಯಾಚ್ ಫಸ್ಟ್ ಕ್ಲಾಸ್, ಖುಷಿ, ಭಾಳ ಚೆನ್ನಾಗಿದೆ. ಅದು ಪ್ಲಾನ್ ಮಾಡಿ ಗುರುಜಿ ಪಡದೆ ಬಂದ್ಬಿಟ್ಟು ಆ ಕಡೆ ಕ್ಲೋಸ್. ಹಾಂ ಕ್ಲೋಸ್. ಅದಕ್ಕೆ ಫಸ್ಟ್ ಕ್ಲಾಸ್. ಗುರುಜಿ ಇದು ಇಲ್ಲಿ ಕಡೆ ಈ ಕಡೆ ಇಲ್ಲಿ ಇದು ವಾರ್ಡ್ರೋಬ್ ಪ್ರಾಡಕ್ಟ್ ಓ ಡೆಫಿನೆಟ್ ಆಗಿ ಪೂರ್ತಿ ಕಡೆ ಮಾಡಿದಾಗ ವಾಟರ್ ಟ್ಯಾಂಕ್ ಇಟ್ಕೊಳ್ಳಿ. ಅಲ್ಲೇ ಗುರುಜಿ, ಅಲ್ಲಿ ಒಂದು ರೂಮ್ ಬರ್ತದೆ ಗುರುಜಿ. ರೂಮ್ ಮಾಡ್ಕೊಂಡು ರೂಮ್ ಮೇಲೆ ಇಟ್ಕೊಳ್ಳಿ. ಅಲ್ಲಿ ಹಾಂ, ರೂಮ್ ಆ ಥರ ಮಾಡ್ಕೊಂಡು ಕರೆಕ್ಟ್ ಆಯ್ತು ರೀ. ಈಗ ಮಾಡಿರಲ್ರಿ ಆ ಟೈಪಲ್ಲಿ ಆ ಥರ ಇಟ್ಬಿಡೋದು. ಯಾಕಂದ್ರೆ ಅದು ಇದು ಹಾಕ್ತೀವಿ ಮಳೆ ನೀರು ಬೀಳ್ತದೆ. ನೀರು ಬರಲಿ, ಮಳೆ ನೀರು ಬಂದರೆ ಸಂಪತ್ತು ಬಂದ. ಅಂದರೆ ಇದನ್ನ ಒಂದು 7 ಅಡಿ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ 9 ಅಡಿ ಮಾಡೋದು. ನಾವು 9 ಅಡಿ ಮಾಡಿದ್ರೆ 15 ಅಡಿ ಹಾಂ ಅಷ್ಟು. ಓಕೆನಾ? ಹಂಗಾರೆ ಇಲ್ಲಿ ಮಾಡಿಕೊಂಡು ಇದು 9 ಫೂಟ್ ಧಾರಾಳವಾಗಿ ಮಾಡಿ. ಹಂಗಾರೆ ಅದನ್ನ 7 ಫೂಟ್ ಎಬಿಸಿ ಸೀಟ್ ಹಾಕಿ ಹಾಂ, ಹಾಕ್ಕೊಳ್ಳಿ. ಒಂದು ಎರಡನೇದು ನೀವೇನಾದರೂ ಇದು ಮಾಡ್ತೀರಲ್ಲ, ವಾಟರ್ ಹೀಟ್ರ್, ಸೋಲಾರ್ ಇದ್ದು, ಆ ಕಡೆ ಯಾವುದೇ ಕಾರಣಕ್ಕೂ ಆ ಕಡೆಲ್ಲೂ ಮಾಡಬೇಕು.
ಸರಿನಾ? ಏನು ಸೋಲಾರ್ ಎಲ್ಲ ಇದೆ. ಸೋಲಾರ್ದೆಲ್ಲ ಈಗ ನಾವು ಇದ್ರ ಮೇಲೆ ಕುಂದಿಸಿ ರೆಡಿ ಸೋಲಾರ್ ಕುಂದಿಸ್ಬೋದು. ಈ ಮೂಲೆ ಕುಂದಿಸಿ ನೀರು ಮಾತ್ರ ಟ್ಯಾಂಕ್ ಮಾತ್ರ ಟ್ಯಾಂಕ್ ಮಾತ್ರ ಕುಂದಿಸಿ ಇದೆಲ್ಲ ಕುಂದಿ ಸಾಧ್ಯವಾದಷ್ಟು ನಾನು ಹೇಳೋದು ವಾಟರ್ ಹೀಟರ್ನ ಸ್ವಲ್ಪ ಮುಂದಕ್ಕೆ ಹೋದ್ರೆ ತುಂಬಾ ಒಳ್ಳೆಯದು. ನೀರು ಬಿಟ್ಟು ಒಳ್ಳೇದು ಆ ಕಡೆ. ಅದು 100%. ಅಗ್ನಿ ಮೂಲೆಗೆ ಇದು 50% ಅಪ್ಪ. ಅಲ್ಲ ಇದು ಯುವರ್ ಚಾಯ್ಸ್. ನನಗೆ 100 ರೂಪಾಯಿ ಬೇಕು, 50 ರೂಪಾಯಿ ಯಾಕೆ ಬೇಕು, ಹೇಳಿದ್ರೆ ಗೊತ್ತಾ? ನೀವು ಆಲೋಚನೆ ಅದು ಅಗ್ನಿ ಮೂಲೆ, ಅಲ್ಲಿ ಅಗ್ನಿ ಇದು ಬಿಡ್ಲಿ ಅಂತ ಹೇಳಿ. ಇದ್ದು ಬಿಡ್ಲಿ ಸುಮ್ಮನೆ. ಹೌದಾ? ಪಂಚಭೂತಗಳು ಎಲ್ಲೆಲ್ಲಿ ಇಲ್ಲಿಂದ ಸಾಕಾರ ಪೈಪ್ ಕೊಟ್ಟು ಮಾಡ್ತವೆ, ಅಲ್ಲಿ ಕೊಟ್ಬಿಟ್ರೆ ಮುಗಿತು. ಎಲ್ಲೆಲ್ಲಿ ಸಾಕಾರ ಮಾಡ್ತಾ ಅಲ್ಲೆಲ್ಲಿ ಇದ್ದು ಬಿಡ್ಲಿ ಅಂತ ಸುಮ್ಮನೆ. ಅಷ್ಟೇ ಮಾಡಿರೋದು ಅನಿವಾರ್ಯಪ್ಪ, ಅದು ಬೇರೆ ವಿಚಾರ ಅಲ್ವಾ? ನಾವು ಅನಿವಾರ್ಯ ಕಣ್ಣ ಏನ್ ಮಾಡ್ತೀವಿ ನಾವು? ಸ್ಪೆಕ್ಟ್ ಹಾಕೊಳ್ತೀವಿ. ಒರಿಜಿನಲ್ ರೂಮ್ ಕಟ್ಟಿ ಸ್ಟೋರ್ ರೂಮ್ ತರ ಮಾಡಿ ಅದ್ರ ಮೇಲೆ ಟ್ಯಾಂಕ್ ಇಡ್ತೇವೆ, ಅಲ್ಲಿ ಸೋಲಾರ್ ಇಡ್ತೇವೆ. ಇದಕ್ಕಿಂತ ಕಡಿಮೆದು ಅಲ್ಲಿ ಕಡಿಮೆ ಈಗ ನೋಡಿ ಹೆಂಗೋ ನಾವು ಕಾಲಮ್ ವ್ಯವಸ್ಥೆ ಮ್ಯಾಗ ಶಿಫ್ಟ್ ಹೆಂಗೆ ಅವೆರಡು ಕಾಲಮ್ ವ್ಯವಸ್ಥೆ ಪೂರ ಸ್ಲ್ಯಾಪ್ ಹಾಕಿಬಿಟ್ರೆ ನಡೀತಿದೆ. ಸೀದಾ ಅಲ್ಲಿ ಊರಿಗೂ 2 ರೂಮ್ ಆಗ್ತವೆ. ಮಾಡ್ಕೊಳ್ಳಿ. 9 ಫುಟ್ ಮಾಡಿ ಆ ಕಡೆ ಅದನ್ನ ಹಾಕಿ ಧಾರಾಳವಾಗಿ ಮಾಡ್ಕೊ. ಇದು ಹೈಟ್ ಇದ್ರೆ ನಡೀತಿದೆ. ಧಾರಾಳವಾಗಿ ಮಾಡ್ಕೋಬಹುದು. ಇದು ಹೈಟ್ ಮಾಡಿ ಅದನ್ನ ಡೌನ್ ಮಾಡಿದ್ರೆ ಏನು ಇವು 6 ಕಾಲಮ್ ನೋಡು, 6 ಕಾಲಮ್ ಎಬ್ಬಿಸ್ಬಿಟ್ಟು ಇಲ್ಲೊಂದು ರೂಮ್, ಅಲ್ಲೊಂದು ರೂಮ್, ಡೋರ್ ಇಲ್ಲೊಂದು ಅಲ್ಲೊಂದು ಗುರುಜಿ ಇದು ಅದಿದೆ ಅಲ್ಲ, ಅದನ್ನ ಅಲ್ಲಿವರೆಗೂ ಹಿಂಗೆ ಮಾಡ್ಬೇಕು. 1 ನಿಮಿಷ ಬನ್ನಿ, ಹೇಳ್ತೀನಿ. ಇದು ಭಾರಿ ಇಂಪಾರ್ಟೆಂಟ್. ಅಲ್ಲಿ ಬರೀ ಇಲ್ಲಿ ಮಾಡ್ತೀವಲ್ವ ನಾವು, ಇದು ಕಂಟಿನ್ಯೂ ಮಾಡ್ತೀವಲ್ವಾ? ಹೌದು. ರೀಲಿಂಗು ಇದನ್ನ ಕಂಟಿನ್ಯೂ ಕ್ಲೀನ್ ಆಗಿ ಬರ್ಬೇಕು. ನನಗೆ ಸ್ಕ್ವೈರ್ ಬರ್ಬೇಕು. ರೀಲಿಂಗು ಅರ್ಧ ರೀಲಿಂಗ್ ಮಾಡ್ತೀರಲ್ವಾ, ಕ್ಲೀನ್ ಆಗಿ ಸ್ಕ್ವೇರ್ ಇಲ್ಲಿಂದ ತಿಳ್ಕೋರಿಗೆ ಅಲ್ಲಿಂದ ಹಿಂಗೆ ನಡ್ಕೊಂಡು ಹೋಗಿರ್ಬೇಕು. ಏನಂದ್ರೆ ಸ್ಟಾಪ್ ಆಗಬಾರ್ದು. ನಾನು ಇಲ್ಲಿಂಗ್ ಹೋಗುತ್ತಲ್ಲ, ಹಿಂಗೆ ಸ್ಟೇಟ್ ಹೋಗ್ಬೇಕು, ಅಲ್ಲಿ ಬರುತ್ತಲ್ಲ ಅಲ್ಲಿಂದ ಸ್ಟೇಟ್ ಸ್ಕ್ವೈರ್ ಆಗ್ಬೇಕು, ಯಾರು ಜಾಯಿಂಟ್ ಆಗ್ಬೇಕು. ಕಾಲಮ್ ಇದೆಯಲ್ಲ, ಈ ಕಾಲಮ್ ಬಿಟ್ಟು ಅದು ಬಂದು ಸ್ಕ್ವೈರ್ ಆಗ್ಬೇಕಂತ ಗುರುಜಿ ಅಲ್ಲ ಗುರುಜಿ? ಎಸ್ ಈಗ ಕಾಲಮ್ ಬಿಟ್ಟ ಪದರದಲ್ಲಿ ಆ ಸೇಮ್ ರೌಂಡ್ ಸೇಮ್ ಒಟ್ಟು ನನಗೆ ಸ್ಕ್ವೇರ್. ಕೆಳಗಡೆನೂ ಹಂಗೆ